ಈ ಘಟನೆ ಬಂದ ಧಾರವಾಡ ಒಳಗೆ ಇರುವಂತಹ ರಾಹುಲ್ ಅವ್ರ ಜೊತೆಗೆ ಆಗೈತಿ. ಆ್ಯಂಡ್ ನಾನೀಗ ಹೇಳಕ್ಕೆ ಬಂದಿರುವಂಥ ಘಟನೆ ನಡೆದ ದಿನದಿಂದ ಇವತ್ತಿನವರೆಗೂ ರಾಹುಲ್ ಮಧ್ಯರಾತ್ರಿ ಚಾರ್ಮಡಿ ಘಾಟ್ ರೋಡ್ ಒಳಗೆ ಒಬ್ಬರೇ ಟ್ರಾವೆಲ್ ಮಾಡೋಕೆ ಧೈರ್ಯನ ಮಾಡಲ್ಲ. ಇದು ಸುಮಾರು 3 ವರ್ಷಗಳ ಹಿಂದಿನ ಘಟನೆ. ಕೆಲಸ ಮುಗಿಸ್ಕೊಂಡು ಲೇಟಾಗಿ ಬರಬೇಕಾದ ರಾತ್ರಿ ಸುಮಾರು 1:40 ಟೈಮ್. ಆ ರಾತ್ರಿ ಪೂರ ಆಕಾಶ ಕಪ್ಪು ಮೋಡಗಳಿಂದ ತುಂಬಿತ್ತ. ಮತ್ತೆ ಈಗಷ್ಟೇ ಅಲ್ಲೇ ಮಳೆ ನಿಂತಿರುತ್ತೆ. ಮತ್ತೆ ರಸ್ತೆಯ ಎರಡೂ ಬದಿಗಳಲ್ಲಿ ದಟ್ಟವಾದ ಕಾಡು, ಮಂಜಿನಿಂದ ತುಂಬಿರುವಂಥ 2 ತಿರುವುಗಳು, ಕಣ್ಣಿಗೆ ರಸ್ತೆ ಕಾಣದಷ್ಟು ಕತ್ತಲೆ. ರಾಹುಲ್ದ ಹೆಡ್ಲೈಟ್ ಮಾತ್ರ ದಾರಿ ತೋರಿಸ್ತಾ ಇತ್ತು. ಆ್ಯಂಡ್ ಆ ರಸ್ತೆಯಲ್ಲಿ ರಾಹುಲ್ ಮಾತ್ರ ಇದ್ದ, ಮತ್ತೆ ಯಾವುದೇ ಗಾಡಿನೂ ಇರಲಿಲ್ಲ. ಸ್ಟಾರ್ಟಿಂಗ್ ರಾಹುಲ್ಗೆಲ್ಲ ನಾರ್ಮಲ್ ಐತಂತ ಅನಿಸ್ತೈತಿ. ಬಟ್ ಸ್ವಲ್ಪ ಹೊತ್ತಾದ್ಮೇಲೆ ಯಾರೋ ಫಾಲೋ ಮಾಡತ್ತಾರಂತಂದ್ರೆ ರಾಹುಲ್ಗೆ ಅನ್ನಿಸ್ತೈತಿ. ಹಿಂದೆ ತಿರುಗಿ ನೋಡಿದಾಗ ಯಾರೂ ಇರಲ್ಲ. ಹೋಗ್ಲಿ ಬಿಡಂತಂದು ಮುಂದೆ ತಿರುಗಿ ಮತ್ತೆ ಗಾಡಿ ಓಡಿಸ್ತಾರೆ. ಆ್ಯಂಡ್ ಸ್ವಲ್ಪ ಹೊತ್ತಾದ್ಮೇಲೆ ಬೈಕಿನ ಮಿರರ್ ಒಳಗೆ ಏನೋ ಬ್ಲ್ಯಾಕ್ ಕಲರ್ ನೆರಳು ಅವರಿಗೆ ಕಾಣಿಸ್ತೈತಿ. ತಕ್ಷಣ ಹಿಂದೆ ತಿರುಗಿ ನೋಡಿದಾಗ ಯಾರೂ ಇರಲ್ಲ. ರೋಡ್ ಪೂರ ಖಾಲಿನೇ ಇರುತ್ತೆ. ಮತ್ತು ಮಿರರ್ ನೋಡಿದಾಗ ಆ ನೆರಳು ಕಾಣೆಯಾಗಿರುತ್ತೆ. ಭವಿಷ್ಯ ನಿದ್ದೆ ಬರತ್ತಿತ್ತಂದು ಅಂದ್ಕೊಂಡೆ ಮುಂದೆ ಹೋಗ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ರಾಹುಲ್ ಕಿವಿ ಬಾಜು ಯಾರೋ ಉಸಿರಾಡುವಂಗೆ ಸೌಂಡ್ ಕೇಳಿಸೈತಿ. ಅವಾಗ ರಾಹುಲ್ ಬೈಕ್ ನಿಲ್ಲಿಸ್ತಾನೆ. ಆ್ಯಂಡ್ ಸುತ್ತಲೂ ನೋಡ್ತಾನೆ, ಫುಲ್ ಸೈಲೆಂಟನೇ ಇರ್ತೈತಿ. ಆ್ಯಂಡ್ ಗಾಳಿ ಒಳಗೆ ಮರಗಳ ಎಲೆಗಳು ಮಾತ್ರ ಅಳ್ಳಾಡ್ತಾ ಇರ್ತಾವೆ. ಮತ್ತು ರಾಹುಲ್ದ ಗಾಡಿ ಸ್ಟಾರ್ಟ್ ಮಾಡೋ ಟೈಮ್ ಒಳಗೆ ಅವನಿಂದ ಯಾರೋ ಓಡೋಗೋ ಶಬ್ದ ಕೇಳಿಸ್ತೈತಿ. ಆವಾಗ ಮೊದಲು ನಿಧಾನವಾಗಿ ಮತ್ತು ಜೋರಾಗಿ ಆ ಶಬ್ದ ಕೇಳಿಸ್ತೈತಿ ರಾಹುಲ್ಗೆ. ಆವಾಗ ರಾಹುಲ್ ಬೈಕ್ನ ಫುಲ್ ಸ್ಪೀಡ್ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ್ಯಂಡ್ ಹೆಜ್ಜೆಯ ಶಬ್ದಗಳು ಅಷ್ಟೇ ಸ್ಪೀಡ್ನ ರಾಹುಲ್ ಹಿಂದೆನೇ ಬರ್ತಾ ಇರ್ತೈತಿ. ಆವಾಗ ಬೈದಿಂದ ಮತ್ತೆ ಮಿರರ್ ನೋಡಿದಾಗ ಈ ಬಾರಿ ಬ್ಲ್ಯಾಕ್ ಕಲರ್ ನೆರಳು ಸ್ಪಷ್ಟವಾಗಿ ರಾಹುಲ್ ಹಿಂದೆನೇ ಓಡ್ತಾ ಇರ್ತೈತಿ. ಬಟ್ ಮುಖ ಕಾಣಿಸ್ತಾ ಇರೋಂಗಿಲ್ಲ. ಆದರೆ ಅದರ ಕಣ್ಣುಗಳು ಮಾತ್ರ ವಿಚಿತ್ರವಾಗಿ ಬೆಳೆಯಾಗಿ ಹೊಳೆಯುತ್ತಿದ್ದವು. ಆವಾಗ ರಾಹುಲ್ ಹಿಂದೆ ತಿರುಗಿ ನೋಡಿದಾಗ ಮತ್ತೆ ಯಾರೂ ಇರಲಿಲ್ಲ. ಬಟ್ ಮಿರರ್ ನೋಡಿದಾಗ ಅದೇ ಬೈಕಿನ ತುಂಬ ಹತ್ತಿರದಲ್ಲಿ ಆ ಬ್ಲ್ಯಾಕ್ ಕಲರ್ ನೆರಳು ಇತ್ತು. ಆವಾಗ ರಾಹುಲ್ನ ಕೈಗಳನ್ನು ನಡ್ಗಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಏನು ಮಾಡ್ಬೇಕಂತಂತ ಹೇಳಿಲಾರ್ದೆ ಅಷ್ಟರೊಳಗೆ ಬೈಕ್ ಇಂಜಿನ್ ಕೆಟ್ಬಿಡ್ತೈತಿ. ರಸ್ತೆಯ ಮಧ್ಯದಲ್ಲಿ ರಾಹುಲ್ ಒಬ್ಬನೇ ನಿಂತಿದ್ದ. ಮೊಬೈಲ್ ಟಾರ್ಚ್ ಆನ್ ಮಾಡಿ ನೋಡಿದಾಗ ರೋಡ್ ಮೇಲೆ ರಕ್ತದ ಹೆಜ್ಜೆಯ ಗುರುತುಗಳು ಕಾಣಿಸ್ತಾ ಇದ್ವು. ಆದರೆ ಅವು ನನ್ನ ಕಡೆ ಬರ್ತಾ ಇರಲಿಲ್ಲ. ರಾಹುಲ್ ಅವಾಗ 360 ಡಿಗ್ರಿ ಒಳಗೆ ಸುತ್ತಲೂ ನೋಡ್ತಾನೆ. ಅವಾಗ ಮಾತ್ರ ಅವನ ಹಿಂದೆ ಯಾರೋ ನಿಂತಿರೋಂಗೆ ಫೀಲ್ ಆಗ್ತೈತಿ. ಬಟ್ ಹಿಂದೆ ತಿರುಗಿ ನೋಡಿದಾಗ ಹಿಂದೆ ಯಾರೂ ಇರೋಂಗಿಲ್ಲ. ಆ್ಯಂಡ್ ಅವನಿಗೆ ಪೂರ ಹಿಂದೆ ತಿರುಗಿ ನೋಡೋಕ್ಕೂ ಧೈರ್ಯನೂ ಸಾಲ್ತಾ ಇರೋಂಗಿಲ್ಲ. ಫುಲ್ ಅವ್ನ ಬಾಡಿ ಫ್ರೀಸ್ ಆಗಿಬಿಟ್ಟಿರ್ತೈತಿ ನಿಂತಿದ್ದ ಜಾಗದೊಳಗೆ. ಆ್ಯಂಡ್ ಸ್ವಲ್ಪ ಹೊತ್ತಾದ್ಮೇಲೆ ರೈಟ್ ಕಿವಿ ಹತ್ರ, ರಾಹುಲಿನ ಕಿವಿ ಹತ್ರ ಬಂದು ಯಾರೋ ಲೋ ವಾಯ್ಸ್ ಒಳಗೆ ನಗ್ತಾರೆ. ಆ ನಗು ಕೇಳಿದ ತಕ್ಷಣ ರಾಹುಲ್ ಹಿಂದೆ ತಿರುಗಿ ಮತ್ತೆ ನೋಡಿದ. ಬಟ್ ಹಿಂದೆ ಯಾರೂ ಇರಲಿಲ್ಲ. ಆದರೆ ಅವನ ಹಿಂದಿನ ಬೈಕ್ ಸೀಟ್ ಮೇಲೆ ಕೈ ಗುರುತುಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ವು. ಅವಾಗ ಫಾಸ್ಟಾಗಿ ರಾಹುಲ್ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಬಟ್ ಗಾಡಿ ಸ್ಟಾರ್ಟ್ ಆಗಂಗಿಲ್ಲ. 1 ಬಾರಿ ಸ್ಟಾರ್ಟ್ ಮಾಡ್ತಾನೆ, 2 ಬಾರಿ ಸ್ಟಾರ್ಟ್ ಮಾಡ್ತಾನೆ. ಬಟ್ 3ನೇ ಬಾರಿ ಸ್ಟಾರ್ಟ್ ಆಗ್ತೈತಿ ಗಾಡಿ. ರಾಹುಲ್ ಎಷ್ಟು ಬೇಗ ಆಗ್ತೈತಿ ಅಷ್ಟು ಬೇಗವಾಗಿ ಗಾಡಿನ ಫುಲ್ ಸ್ಪೀಡ್ ಒಳಗೆ ಓಡಿಸ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಮಿರರ್ ನೋಡ್ತಾನೆ. ಈ ಬಾರಿ ಆ ಬ್ಲ್ಯಾಕ್ ಕಲರ್ ನೆರಳು ಅವನ ಹಿಂದೆ ನೋಡ್ತಾ ಇರೋಂಗಿಲ್ಲ. ಬಟ್ ಅವನ ಹಿಂದಿನ ಸೀಟ್ ಮೇಲೆ ಕುಂತ್ಕೊಂಡಿರುತ್ತೆ. ಆದರೆ ಅದರ ಉದ್ದವಾದ ಕೈಗಳು ರಾಹುಲ್ನ ಶೋಲ್ಡರ್ ಕಡೆಗೆ ಚಾಚ್ತಾ ಇರ್ತೈತಿ. ಆವಾಗ ರಾಹುಲ್ ಬೈದಿಂದ ಜೋರಾಗಿ ಕಿರಿಸ್ತಾನೆ. ಅಷ್ಟರಲ್ಲೇ ಅವನ ಶೋಲ್ಡರ್ ಮೇಲೆ ಏನೋ ಒಂದು ತಣ್ಣನೆಯ ಸ್ಪರ್ಶ ಆಗ್ತೈತಿ. ಆವಾಗ ರಾಹುಲ್ ದೇಹ ಫುಲ್ ನಡ್ಗಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಧೈರ್ಯ ಮಾಡಿ ಮಿರರ್ ನೋಡಿದಾಗ ಆ ಆಕೃತಿ ರಾಹುಲ್ನ ಕಿವಿ ಹತ್ತಿರವಾಗಿ ಏನೋ ಹೇಳಲು ಪ್ರಯತ್ನ ಮಾಡ್ತಿರ್ತೈತಿ. ಬಟ್ ಆ ಮಾತು ರಾಹುಲ್ಗೆ ಅರ್ಥ ಆಗ್ತಿರಂಗಿಲ್ಲ. ಕೇವಲ ಗಾಳಿಯಂತೆ ವಿಚಿತ್ರವಾದ ಸೌಂಡ್ ಮಾತ್ರ ರಾಹುಲ್ಗೆ ಕೇಳಿಸ್ತಾ ಇರ್ತೈತಿ. ಬಟ್ ರಾಹುಲ್ ಇನ್ನೂ ಸ್ಪೀಡಾಗಿ ಬೈಕ್ನ ಓಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ವಲ್ಪ ದೂರ ಹೋದ ತಕ್ಷಣ ಏಕಾಏಕಿ ರಸ್ತೆಯ ಮೇಲೆ ಮಂಜು ಆವರಿಸ್ತೈತಿ. ರೋಡ್ ಸ್ವಲ್ಪನೂ ಕಾಣಿಸ್ತಾ ಇರಲ್ಲ. ಅವಾಗ ರಾಹುಲ್ ನಿಧಾನವಾಗಿ ಬೈಕ್ ಓಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾನೆ.
ಆಗ ಮುಂದೆ ರಸ್ತೆಯ ಮಧ್ಯದಲ್ಲಿಯೇ ಅದೇ ಬ್ಲ್ಯಾಕ್ ಕಲರ್ ನೆರಳು ನಿಂತಿರುತ್ತೆ. ಬಟ್ ಅದು ಒಟ್ಟ ಮೂನ ಆಗ್ತಿರಂಗಿಲ್ಲ. ರಾಹುಲ್ ಅದರ ಹತ್ತಿರ ಹೋಗುತ್ತಿದ್ದಂತೆಯೇ ಅದು ನಿಧಾನವಾಗಿ ತಲೆಯನ್ನು ಮೇಲೆ ಎಬ್ಬಿಸ್ತೈತಿ. ಆದರೆ ಅದರ ಮುಖದಲ್ಲಿ ಕಣ್ಣು, ಮೂಗು, ಬಾಯಿ ಏನೂ ಇರಂಗಿಲ್ಲ. ಓನ್ಲಿ ಪ್ಲೇನ್ ಬ್ಲ್ಯಾಕ್ ಅಷ್ಟೇ ಇರ್ತೈತಿ. ರಾಹುಲ್ ತನ್ನ ಗಾಡಿಯ ಬ್ರೇಕನ್ನು ಹಾಕೋ ಟೈಮ್ ಒಳಗೆ ಆ ನೆರಳೇನಿರುತ್ತಲ್ಲ ಸಡನ್ಲಿ ಗಾಯಬಾಗ್ಬಿಡುತ್ತೆ. ಭಯದಿಂದ ರಾಹುಲ್ ಹಿಂದೆ ನೋಡಿದಾಗ ಮಿರರ್ನಲ್ಲಿ ಈಗ ಏನು ಕಾಣಿಸ್ತಾ ಇರಲ್ಲ. ಮುಗಿಯಿತು ಎಂದು ತನ್ನ ಉಸಿರನ್ನಂತ ಹೇಳ್ಕೊತಾನೆ. ಆ ಕ್ಷಣದಲ್ಲಿಯೇ ರಾಹುಲ್ನ ಕಿವಿಯ ಹತ್ತಿರ ಮತ್ತೊಮ್ಮೆ ಆ ನಗು ಕೇಳಿಸ್ತೈತಿ. ಆದರೆ ಈ ಬಾರಿ ಮಿರರ್ನಲ್ಲಿ ನನ್ನ ಶೋಲ್ಡರ್ ಮೇಲೆ ಯಾರೋ ಕುಳಿತುಕೊಂಡಿರುವಂತಹ ಭಾರ ಸ್ಪಷ್ಟವಾಗಿ ಅನುಭವವಾಗ್ತಿತ್ತು ರಾಹುಲ್ಗೆ. ಆವಾಗ ಜೋರಾಗಿ ಕಿರ್ಚುತ್ತಾನೆ ರಾಹುಲ್ ತನ್ನ ಬೈಕ್ನ ಓಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕೆಲವೇ ನಿಮಿಷಗಳಲ್ಲಿ ಘಾಟ್ ಮುಗಿತೈತಿ. ಮೊದಲ ಹಳೆಯ ಬೆಳಕು ರಾಹುಲ್ಗೆ ಕಾಣಿಸ್ತೈತಿ. ಆ ಬೆಳಕು ಕಾಣಿಸ್ತಾ ಇದ್ದಂತೆಯೇ ಆ ವಿಚಿತ್ರವಾದ ಭಾರ ಮಾಯವಾಗ್ತೈತಿ. ಆವಾಗ ರಾಹುಲ್ ಬೈಕ್ ನಿಲ್ಲಿಸಿ ಹಿಂದಿ ನೋಡಿದಾಗ ಯಾರೂ ಇರಲಿಲ್ಲ. ಆದರೆ ಬೈಕಿನ ಹಿಂದಿನ ಸೀಟ್ ಮೇಲೆ ಆ ಬ್ಲ್ಯಾಕ್ ಕಲರ್ ನೆರಳು ಏನಿರುತ್ತಲ್ಲ ಅದರದ ಮಣ್ಣಿನಿಂದ ಮೂಡಿದ ಕೈ ಗುರುತುಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇರ್ತೈತಿ. ಆ್ಯಂಡ್ ಅದನ್ನು ರಾಹುಲ್ ಎಷ್ಟು ಗಾಡಿ ಅದನ್ನು ತೊಳೆದ್ರು ಆ ಕೈನ ಹಚ್ಚೆ ಏನಿರುತ್ತಲ್ಲ ಅದು ಅಟ್ಟ ಹೋಗ್ತಿರಂಗಿಲ್ಲ. ಅದ್ರ ಸಲುವಾಗಿ ರಾಹುಲ್ ಏನು ಮಾಡ್ತಾನಪ್ಪ ಅಂದರೆ ಆ ಬೈಕ್ನ ರಾಹುಲ್ ಮಾರಾಟಕ್ಕೆ ಹಾಕಿ ಆ ಬೈಕ್ನ ಮಾರಿಬಿಡ್ತಾನೆ. ಹಾಗಾದರೆ ಸ್ನೇಹಿತರೆ, ನಾನು ಈಗ ಹೇಳಿದ ಈ ಘಟನೆ ನಿಜವೂ ಸುಳ್ಳು ಅಂತ ನಿರ್ಧರಿಸುವುದು ನಿಮ್ಮ ಇಚ್ಛೆ. ಈ ಕಥೆ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಇಂತಹ ಇನ್ನಷ್ಟು ನಿಜವಾದ ಘಟನೆಗಳೊಂದಿಗೆ ಮತ್ತು ರಹಸ್ಯವಾದ ಘಟನೆಗಳೊಂದಿಗೆ ಮತ್ತೆ ಪ್ಯಾರಾನಾರ್ಮಲ್ ಅನುಭವವನ್ನು ಕೇಳಲು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಮರೆಯದೆ ಒತ್ತಿ. ಮತ್ತು ಈ ಕಥೆ ಏನಾದರೂ ನಿಮಗೆ ನಿಜವಾಗಿಯೂ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಆ್ಯಂಡ್ ಹಾಗೆ ನಿಮ್ಮ ಲೈಫಲ್ಲಿ ನಡೆದ ಯಾವುದಾದ್ರೂ ವಿಚಿತ್ರ ಮತ್ತು ಭಯಾನಕ ಅನುಭವವನ್ನು ಕಮೆಂಟ್ನಲ್ಲಿ ಬರೆಯಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.